ಬೆಲೆ ಕುಸಿತ ಆತಂಕದಲ್ಲಿರುವ ರೈತರು. ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವಣಿಗೆ, ಯಾವಗಲ್, ಕೌಜಿಗೆರೆ ಸೇರಿದಂತೆ ಸುತ್ತಮುತ್ತಲಿನ ರೈತರು ಒಣ ಬೇಸಾಯದಲ್ಲಿ ಅಣ್ಣಿಗೇರಿ ಡಿಲಕ್ಸ್ ಜವಾರಿ ತಳಿಯ ಕೆಂಪು ಮೆಣಸಿನಕಾಯಿಯನ್ನ ಬೆಳೆದಿದ್ರು. ಎಕರೆಗೆ ₹30,000 ಖರ್ಚು ಕೂಡ ಆಗಿತ್ತು. ಬೆಳೆ ಬರುವುದಕ್ಕೂ ಮುನ್ನ ಕ್ವಿಂಟಲ್ಗೆ ₹45,000 ಇದ್ದ ಕೆಂಪು ಮೆಣಸಿನಕಾಯಿ ದರ ಈಗ 8,500ಕ್ಕೆ ಕುಸಿದಿದೆ. ಬೆಳೆಯನ್ನ ಇಟ್ಟುಕೊಳ್ಳಲು ಮತ್ತು ಮಾರಲು ಆಗದೆ ರೈತರು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿ ಮನೆಗಳಲ್ಲಿ 3 ತಿಂಗಳಿನಿಂದ ಸಂಗ್ರಹಿಸಿ ಇಡಲಾಗಿದ್ದ ಕೆಂಪು ಮೆಣಸಿನಕಾಯಿ ಗುಣಮಟ್ಟ ಕಳೆದುಕೊಂಡು ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ. ಇದರಿಂದ ಆತಂಕಗೊಂಡಿರುವ ರೈತರಿಗೆ ದಿಕ್ಕೆ ತೋಚದಂತಾಗಿದೆ. ರೋಣ ತಾಲೂಕಿನಲ್ಲಿ ಇದೇ ವರ್ಷ ಜನವರಿಯಲ್ಲಿ ಜವಾರಿ ತಳಿಯ ಕೆಂಪು ಮೆಣಸಿನಕಾಯಿ ಕ್ವಿಂಟಾಲ್ಗೆ ₹35,000ಕ್ಕೆ ಮಾರಾಟವಾಗಿತ್ತು. ನಂತರದ ದಿನಗಳಲ್ಲಿ ಬೆಲೆ ಕುಸಿತ ಆಗ್ತಾ ಹೋಗಿತ್ತು. ಬೆಲೆ ಏರಿಕೆ ಆಗುವ ನಿರೀಕ್ಷೆಯಲ್ಲಿ ಬೆಳೆಯನ್ನು ಮನೆಯಲ್ಲೇ ಸಂಗ್ರಹಿಸಿ ಇಟ್ಟಿದ್ರು. ಆದರೆ ಈಗ ಬೆಳೆಯನ್ನ ಕ್ವಿಂಟಾಲ್ಗೆ ₹8,500 ದರಕ್ಕೆ ಕೇಳ್ತಾ ಇದ್ದಾರೆ ಅಂತ ಕೌಜಗೇರಿ ರೈತ ಹೊಸಮನಿ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ತಿಳಿಸಿದ್ದಾರೆ. ನಾನು 40 ಎಕರೆಯಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆದಿದ್ದೇನೆ. ಈಗಿನ ಬೆಲೆಗೆ ಮಾರಿದ್ರೆ ಹಾಕಿದ ಖರ್ಚು ಕೂಡ ಬರಲ್ಲ. ಸರ್ಕಾರ ಸ್ಥಳೀಯ ಮೆಣಸಿನಕಾಯಿ ಬೆಳೆಗಾರರ ಹಿತವನ್ನ ಕಾಯಬೇಕು. ಅಷ್ಟು ಬೆಳೆಯನ್ನ ಬೆಂಬಲ ಬೆಲೆಯಡಿ ಖರೀದಿಸಲು ಸರ್ಕಾರ ಮುಂದಾಗಬೇಕು ಅಂತ ಬೆಳವಣಿಗೆ ಗ್ರಾಮದ ರೈತ ಪ್ರಮುಖರು ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ವರದಿ ಮೀಡಿಯಾ ಹೆಡ್ SV ಸಂಕನಗೌಡರು.